ನಾನಿವತ್ತು ಇಲ್ಲಿ ನಮ್ಮ ವೆಲ್ನೆಸ್ನ ವೆಲ್ ಕಿಡ್ಸ್ ಅಂತಕ್ಕಂಥ ಪ್ರಾಡಕ್ಟ್ ತಗೊಳ್ತಿರ್ತಕ್ಕಂಥ ಒಬ್ಬ ವಿದ್ಯಾರ್ಥಿ ಜೊತೆ ನಾನಿದ್ದೀನಿ. ಈ ಪ್ರಾಡಕ್ಟನ್ನು ಆಲ್ಮೋಸ್ಟ್ ಕಳೆದ 1 ವರ್ಷ 4 ತಿಂಗಳಿಂದ ತಗೊಳ್ತಾ ಇದ್ದಾನೆ. ಸೊ ಅದರ ಬೆನಿಫಿಟ್ಸು ನಾವು ಅವನಿಂದನೇ ಕೇಳೋಣ, ಯಾಕೆ ತಗೊಳ್ತಿದ್ದಾನೆ, ಓಕೆ, ಮೊದಲು ಅವನು ಹೇಗಿದ್ದ ಅದನ್ನೇ ನಾವು ಫಸ್ಟ್ ಈಗ ಅವನು ವಿಚಾರಿಸೋಣ. ಹೇಳಪ್ಪ, ಈ ಪ್ರಾಡಕ್ಟ್ ನೀನು ಯಾವಾಗಿಂದ ತಗೊಳಕ್ ಶುರು ಮಾಡಿದೆ? ಸರ್ ನಾನು 1 ವರ್ಷ 4 ತಿಂಗಳು ಆಯಿತು ತಗೊಂಡು. ಓಕೆ ಸರ್ ಆಗ ನಾನು ಫುಲ್ ಚಿಕ್ಕವನಿದ್ದೆ. ಈಗ ಒಂದು ಸ್ವಲ್ಪ ದಪ್ಪ ಆಗಿದ್ದೀನಿ. ಆಮೇಲೆ ನಾನು ಜಾಸ್ತಿ ತೂಕ ಎತ್ಬೋದು. ನಾನು ಆಗ ಕುಳ್ಳ ಇದ್ದೆ, ಒಂದು ಸ್ವಲ್ಪ ಇಟ್ಟಿದ್ದೀನಿ. ನನ್ನ ಬ್ರೈನ್ ಶಾರ್ಪ್ ಆಗೈತೆ. ನಾನು ಎಲ್ಲ ಕೆಲಸನ ಮಾಡ್ಬೋದು, ಓಡಾಡ್ಬೋದು. ಆಗ ಎಲ್ಲಾದ್ರೂ ಹೋಯ್ತಿದ್ರೆ ನಂಗೆ ಕಾಲ್ ನೋಯ್ತಿತ್ತು. ಈಗ ಆ ಥರ ಏನೂ ಆಗಲ್ಲ ಸರ್. ಫಸ್ಟ್ ಕಾಲ್ ನೋವು ಬರೋದು, ಈಗೇನು ಕಾಲ್ ನೋವು ಏನಿಲ್ಲ? ಇಲ್ಲ ಸರ್. ಈಗ ಓದೋದ್ರ ಬಗ್ಗೆ ನೀನೇನು ಹೇಳ್ತೀಯಾ? ಫಸ್ಟು ಓದೋದ್ರ ನಾನು 6ನೇ ಕ್ಲಾಸ್ 5ನೇ ಕ್ಲಾಸ್ ಒಂದು ಸ್ವಲ್ಪ ವೀಕ್ ಇದ್ದೆ. ಈಗ ಒಂದು ಸ್ವಲ್ಪ ಬರ್ತಾ ಒಂದು ಸ್ವಲ್ಪ ಜಾಸ್ತಿ ಮಾರ್ಕ್ಸ್ ತೆಗಿತೀನಿ. ಹೇಳಿದ ಕ್ವಶನ್ಗೆಲ್ಲ ಆನ್ಸರ್ ಮಾಡ್ತೀನಿ. ಅವರು ಟೀಚರ್ಸ್ ಎಲ್ಲ ಇಂಪ್ರೂವ್ ಆಗೋಣ ಅಂತ ಗಿಫ್ಟ್ ಎಲ್ಲ ಕೊಡ್ತಾರೆ. ಸೂಪರ್. ಊಟ ತಿಂಡಿ ಬಗ್ಗೆ ಏನು ಹೇಳ್ತೀಯಾ? ಮೊದಲು ಊಟ ಚೆನ್ನಾಗಿ ಮಾಡ್ತಿದ್ದ? ಅಮ್ಮ ಕೊಟ್ಟಿದ್ದೆಲ್ಲ ತಿಂತಿದ್ದ? ಸರ್ ಮೊದಲು ನಾನು ಊಟ ಅಂದ್ರೇನೆ ಇಷ್ಟ ತಿಂತಿದ್ಲ ಸರ್. ಈಗ ಒಂದು ಸ್ವಲ್ಪ ಹೊತ್ತಾದ್ಮೇಲೆ ತಿನ್ಬೇಕು ಅನ್ಸುತ್ತೆ ಸರ್. ಜಾಸ್ತಿ ಊಟ ಮಾಡ್ತಿದೀಯಾ? ಓ ಅಲ್ವಾ? ಸೊ ಊಟದ ಬಗ್ಗೆ ಇದಾದ್ರೆ ಈಗ ನಿಮ್ಮ ಫ್ರೆಂಡ್ಸ್ಗಳೆಲ್ಲ ಏನ್ ಹೇಳ್ತಿದ್ದಾರೆ ನೋಡಿದ್ರೆ ನಿನ್ನ? ಸರ್ ನನ್ನ ಫ್ರೆಂಡ್ಸ್ಗಳು ಒಂಚೂರು ದಪ್ಪ ಆಗ್ಬಿಟ್ಟನೆ ನೋಡಿ ಎಲ್ಲರೂ ಅಂತ ಸರ್. ದಪ್ಪ ಆಗ್ಬಿಟ್ಟನೆ ನೋಡ್ರಿ ಅಂತ ಎಲ್ಲ ಹೇಳ್ತಾರ? ಓದೋದ್ರ ಬಗ್ಗೆ ತುಂಬಾ ಚೆನ್ನಾಗಿ ಗೊತ್ತಿದೆ ಅಂತ ಕೂಡ ಹೇಳ್ತಿದ್ದಾರೆ. ಈಗ ಫಾರ್ ಎಕ್ಸಾಂಪಲ್, ಈಗ ಮೊದಲೆಲ್ಲ ನಿನ್ ಕಾಯಿಲೆ ಬೀಳ್ತಿದ್ದಲ್ವಾ, ಸಣ್ಣ ಪುಟ್ಟ ಕಾಯಿಲೆಗಳು ಆಗ್ತಿದ್ದು. ಸೊ ಕೆಮ್ಮು, ಜ್ವರ, ಶೀತ, ಈ ತರದ ಸಣ್ಣ ಪುಟ್ಟ ಆಗ್ತಿದ್ದು. ಇದನ್ನ ತಗೊಳ್ಳೋ ಶುರು ಮಾಡಿದ್ಮೇಲೆ ಏನಾದ್ರು ಆತರ ಪ್ರಾಬ್ಲಮ್ಗಳು ಆಗ್ತಿದ್ಯಾ? ಸರ್ ಆತರ ಜಾಸ್ತಿ ಏನೂ ಆಗಲ್ಲ, ಆತರ ಏನೂ ಆಗಲ್ಲ ಸರ್. ಯಾಕಂದ್ರೆ ಟಾನಿಕ್ ಕುಡಿತೀನಿ. ದಿನಕ್ಕೆ ಎಷ್ಟು ಸರಿ ತಗೊಳ್ತಿದ್ಯಾ? ಸರ್ ದಿನಕ್ಕೆ 2 ಸತಿ ತಗೋತೀನಿ. 2 ಸರಿ. ತಿಂಗಳಿಗೆ ಎಷ್ಟು ಬಾಟ್ಲಿ ಖಾಲಿ ಮಾಡ್ತೀಯಾ? ಸರ್ ತಿಂಗಳಿಗೆ 1 ಬಾಟ್ಲು. ತಿಂಗಳಿಗೆ 1 ಬಾಟ್ಲಿ ಖಾಲಿ ಮಾಡ್ತಾ ಇದೀಯಾ? ಸರ್. ಓಕೆ, ಸೂಪರ್. ಸೊ ಇದನ್ನ ನಿನ್ನ ಫ್ರೆಂಡ್ಸ್ಗಳಿಗೆ ಹೇಳಿದ್ಯಾ? ಎಸ್ ಸರ್, ಕುಡಿತೀನಿ ಅಂತ ಹೇಳಿದ್ದೀನಿ. ಓಕೆ, ಅಲ್ಲ ನಿಮ್ಮ ಫ್ರೆಂಡ್ಸ್ಗಳ ಜೊತೆ ಮಾತಾಡಿದ್ಯಾ? ಎಸ್ ಸರ್. ಏನಂತ? ಸರ್ ನಾನು ಟಾನಿಕ್ ಕುಡ್ದು ಈ ಥರ ಆಗಿರೋದು, ಇಲ್ಲಾಂದ್ರೆ ನಾನು ಇನ್ನೂ ಕುಳ್ಳು ಆಗಿದ್ದು ಅಂತ. ಸೂಪರ್. ಸೊ ನೀವೇ ಕೇಳಿದ್ರಲ್ಲ, ಸೊ ಇದೊಂದು ಅದ್ಭುತವಾದ ಪ್ರಾಡಕ್ಟು. ಈ ಪ್ರಾಡಕ್ಟನ್ನು ಪ್ರತಿಯೊಂದು ಮಗುವಿಗೂ ಕೂಡ, 12 ವರ್ಷದ ಕೆಳಗಿನ ಪ್ರತಿಯೊಂದು ಮಗುನೂ ಕೂಡ ಸೊ ತಗೊಳ್ಳೇಬೇಕಾಗಿರ್ತಕ್ಕಂಥ ಒಂದು ಪ್ರಾಡಕ್ಟು. ಸೊ ಮಕ್ಕಳು ಅಂತ ಹೇಳಿದ್ಮೇಲೆ ಹಲವಾರು ಸಮಸ್ಯೆಗಳಿರ್ತವೆ. ಹಲವಾರು ಸಮಸ್ಯೆಗಳಿಗೆ ಒಂದು ಬೆಸ್ಟ್ ಸೊಲ್ಯೂಷನ್ ಅಂತ ಹೇಳಿದ್ರೆ ಈ ಪ್ರಾಡಕ್ಟು. ಸೊ ಎಲ್ಲರೂ ಕೂಡ ತಗೊಳ್ಳಿ. ಸೊ ಮಕ್ಕಳುಗಳ ಭವಿಷ್ಯವನ್ನು ಉಜ್ವಲ ಮಾಡೋಣ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.